ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ PSI ಶ್ಯಾಮಲಾರವರ ಸಮ್ಮುಖದಲ್ಲಿ ಶಿಡ್ಲಘಟ್ಟ ಪತ್ರಕರ್ತರಿಗೆ ಉನ್ನತ ಗುಣಮಟ್ಟ ವೇಗ ಕಂಪನಿಯ ಹೆಲ್ಮೆಟ್ ವಿತರಣೆ. ಪತ್ರಕರ್ತರು ರಾತ್ರಿ ಹಗಲು ಅನ್ನದೇ ಸುದ್ದಿ ಮಾಡಲು ದ್ವಿಚಕ್ರ ವಾಹನಗಳಲ್ಲಿ ಹೊರಡುತ್ತಿದ್ದು ಸಾಮಾಜಿಕ ಕಳಕಳಿ ಹೊಂದಿರುವ ಅವರ ಕಷ್ಟಗಳು ನಮಗೂ ಅರ್ಥವಾಗುತ್ತದೆ ಎಂದು ತಿಳಿಸುತ್ತಾ ಪತ್ರಕರ್ತರು ಸುರಕ್ಷಿತವಾಗಿರಬೇಕು ಎಂದು ISI ನಮೂದಿಸಿದ ಒಳ್ಳೆಯ ಗುಣಮಟ್ಟದ ವೇಗ ಕಂಪನಿಯ ಹೆಲ್ಮೆಟ್ಗಳನ್ನು ಪತ್ರಕರ್ತರಿಗೆ PSI ಶ್ಯಾಮಲಾರವರು ವಿತರಣೆ ಮಾಡುತ್ತಾ ಹೆಲ್ಮೆಟ್ ಸೂಕ್ತ ನಮ್ಮ ಪ್ರಾಣ ಅಮೂಲ್ಯವಾದದ್ದು ಎಂದು ತಿಳಿಸಿದರು. ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗುತ್ತಿದ್ದು ಜಿಲ್ಲಾ ವರಿಷ್ಠಾಧಿಕಾರಿಗಳ ಸೂಚನೆಗಳ ಮೇರೆಗೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರು ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಿರುವ ಮೇಲೆ ಸೂಕ್ತ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದರು. ಹಾಗೂ ಇನ್ನು ಮುಂದೆ ವಾಹನ ಪರವಾನಗಿ ಇನ್ಶೂರೆನ್ಸ್ ಪರಿಶೀಲನೆ ಮಾಡಲಾಗುವುದಾಗಿ ತಿಳಿಸಿದರು. ನಂತರ ಠಾಣೆಯಿಂದ ದಿಬ್ಬೂರಹಳ್ಳಿ ಬಸ್ ಸ್ಟ್ಯಾಂಡ್ ವರೆಗೂ ಪತ್ರಕರ್ತರೊಂದಿಗೆ ಹೆಲ್ಮೆಟ್ ಬಳಸಿ ಪ್ರಾಣ ಉಳಿಸಿ ಎಂದು ಸ್ಲೋಗನ್ ಕೂಗುತ್ತಾ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಏನೇ ಆಗಲಿ ಪತ್ರಕರ್ತರ ಕಷ್ಟಗಳನ್ನು ಅರಿತ PSI ಶ್ಯಾಮಲಾರವರಿಗೆ ಪತ್ರಕರ್ತರಿಂದ ಮೆಚ್ಚುಗೆಗೆ ಪಾತ್ರರಾದರು. ನಮ್ಮ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಒಂದು ರಸ್ತೆ ಸುರಕ್ಷತಾ ಸಪ್ತಾಹದ ಪ್ರಕಾರವಾಗಿ ಎಲ್ಲರಿಗೂ ಅವೇರ್ನೆಸ್ ನೀಡ್ತಾ ಇದ್ದೀವಿ. ಒಳ್ಳೆ ನ್ಯೂಸ್ ಮಾಡೋದು ಅಥವಾ ಈ ರಸ್ತೆ ಸುರಕ್ಷತಾ ಸಪ್ತಾಹ ಆಗಲಿ ಅಥವಾ ಹೆಲ್ಮೆಟ್ ಅವೇರ್ನೆಸ್ ಬಗ್ಗೆ ನೀವು ಕೂಡ ಇದರಲ್ಲಿ ಒಂದು ಪಾಲುದಾರರಾಗಿದ್ದೀರಾ. ಎಲ್ಲ ಜನಗಳಿಗೆ ನಮ್ಮ ಏನು ಮನವಿ ಇದೆ ಅದನ್ನು ತಲುಪಿಸೋದಕ್ಕೆ ನೀವುಗಳು ಕೂಡ ಮುಖ್ಯ ಕಾರಣ ಇರೋದ್ರಿಂದ ತಮಗೂ ಕೂಡ ನೀವು ಕೂಡ ನಮಗೆ ಸೇಫ್ಟಿ ಅಂತ ಹೇಳ್ಬಿಟ್ಟು ನಿಮ್ಗಳಿಗೆಲ್ಲ ಒಂದು ಹೆಲ್ಮೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಥಿಂಕ್ ಮಾಡಿ ನಮ್ಮ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ನಿಮಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ದಯವಿಟ್ಟು ತಮ್ಮಲ್ಲೂ ಕೂಡ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ತಾವುಗಳು ಎಲ್ಲ ಕಡೆ ಹಗಲು ರಾತ್ರಿ ಎಲ್ಲಿ ಎಷ್ಟೊತ್ತಲ್ಲಿ ಪಾಪ ನ್ಯೂಸ್ ಮಾಡೋದಕ್ಕೆ ಹೋಗ್ತಾ ಇರ್ತೀರ. ಎಲ್ಲರೂ ಮ್ಯಾಕ್ಸಿಮಮ್ 2 ವೀಲರ್ ಯೂಸ್ ಮಾಡ್ತೀರಾ ಹೋಗ್ಬೇಕಾದ್ರೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ. ನಿಮ್ಮ ಸೇಫ್ಟಿ ಕೂಡ ನಮಗೆ ಇಂಪಾರ್ಟೆಂಟು, ನಿಮ್ಮ ಜೀವನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವುಗಳು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಸೊ ಪಬ್ಲಿಕ್ ಆಗಲಿ ಬೇರೆಯವರಾಗಲಿ ನೋಡಿ ಅವರು ಕೂಡ ಒಂದು ರೂಲ್ಸ್ ಫಾಲೋ ಮಾಡ್ತಿದ್ದಾರೆ, ನಾವು ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಭಯ ಬರುತ್ತೆ. ಆ್ಯಂಡ್ ನೀವು ಕೂಡ ಒಂದು ಇಡೀ ಸಮಾಜಕ್ಕೆ ಒಂದು ಒಂದು ನ್ಯೂಸ್ ಕೊಡ್ತೀರಾ ಅಂತ ಒಂದು ವಿಚಾರಕ್ಕೋಸ್ಕರ ಈ ಹೆಲ್ಮೆಟ್ನ ಕೊಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ನಮ್ಮ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಗಳ ಕಡೆಯಿಂದನೂ ಕೂಡ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾಯಿದ್ದೀವಿ. ಈ ಜನವರಿ ತಿಂಗಳನ್ನ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಹೇಳಿ ಮಾಡಿರೋದು ಮತ್ತು ನಮ್ಮ ಮಾನ್ಯ SP ಸಾಹೇಬರು ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಏನೇನೆಲ್ಲ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ, ಹಾಗೆ ಪಬ್ಲಿಕಲ್ಲಿ ನಾವು ಅವೇರ್ನೆಸ್ ಕೊಡಬೇಕು. ಶಾಲಾ ಮಕ್ಕಳಿಗೆ ಅಥವಾ ಸ್ಕೂಲ್ಗಳಲ್ಲಿ ಕಾಲೇಜಸ್ಗಳಲ್ಲಿ ಅಲ್ಲೂ ಕೂಡ ಅವೇರ್ನೆಸ್ ಕೊಡೋದಕ್ಕೆ ಹೇಳಿದ್ದಾರೆ. ಅತಿ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವ್ ಜಾಸ್ತಿ ಕುಡಿದು ಹೋಗುವಂತಹ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅದರಿಂದ ಅವ್ರುಗಳನ್ನ ಹಿಡಿದು ಫೈನ್ ಹಾಕೋದಕ್ಕೆ ತಿಳಿಸಿದ್ದಾರೆ. ಮತ್ತು ಅತಿ ಹೆಚ್ಚು ಯಾರು ವೈಲೇಷನ್ ಮಾಡ್ತಿದ್ದಾರೆ ಹೆಲ್ಮೆಟ್ ಹಾಕೊಳ್ದೆ DL ಇಲ್ಲದೆ ಅಥವಾ ಇನ್ಶೂರೆನ್ಸ್ ಇಲ್ಲದೆ ಎಷ್ಟೋ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾವೆ, ಅದರಿಂದ ಅವುಗಳನ್ನೂ ಕೂಡ ಚೆಕ್ ಮಾಡೋದಕ್ಕೆ ತಿಳಿಸಿದ್ದಾರೆ. ನಾವು ನಿಮ್ಮಗಳ ಮೂಲಕ ಹಾಕೊಳ್ಳೋದೇನಂತ ಹೇಳಿದ್ರೆ ಪೊಲೀಸರ ಭಯದಿಂದ ಬೇಡ, ನೀವು ಹೆಲ್ಮೆಟ್ ಧರಿಸೋದಾಗಲಿ ಅಥವಾ DL ಮಾಡೋದಾಗಲಿ ಅಥವಾ ಇನ್ಶೂರೆನ್ಸ್ ಆಗಲಿ ಪೊಲೀಸವ್ರು ಹಿಡಿತಾರೆ, ಪೊಲೀಸವ್ರು ಫೈನ್ ಹಾಕ್ತಾರೆ ಅನ್ನೋ ಭಯದಿಂದ ಹಾಕೊಳ್ಳೋದಲ್ಲ. ತಮ್ಮ ಜೀವ ರಕ್ಷಣೆಗೋಸ್ಕರ ಹೆಲ್ಮೆಟ್ ಧರಿಸಿ. DL ಇದ್ದರೆ ಅಥವಾ ಹೆಚ್ಚು ಕಮ್ಮಿ ಇನ್ಶೂರೆನ್ಸ್ ಇದ್ದರೆ ಹೆಚ್ಚು ಕಮ್ಮಿ ಆದರೆ ಸೊ DL ಮತ್ತು ಇನ್ಶೂರೆನ್ಸ್ ಇದ್ದರೆ ನಿಮಗೆ ಏನಾದರೂ ಕ್ಲೈಮ್ ಆಗುತ್ತೆ, ಅರ್ಥ ಆಗ್ತಿದೆ. ಸೊ ಆವಾಗ ಬರ್ಡನ್ ಕಮ್ಮಿ ಆಗುತ್ತೆ. ನೀವು ಒಂದು ಕುಟುಂಬಕ್ಕೆ ಒಬ್ಬರೇ ಇರ್ತಾರೆ ದುಡಿಯುವಂತಹ ಕೈಗಳು, ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ನಂಬ್ಕೊಂಡಿರೋರಿಗೆ ಅದು ಒಂದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟೊಂದು ಅವೇರ್ನೆಸ್ ಕೊಡ್ತಾ ಇರೋದು. ನಮ್ಮ ಈ ಮಾಸಿಕ ಏನು ಕಾರ್ಯಕ್ರಮ ಇದೆ ಅದನ್ನೆಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋದಕ್ಕೆ ನಿಮ್ಮ ಕಡೆಯಿಂದ ನೀವು ಕೂಡ ರೂಲ್ಸ್ಗಳನ್ನ ಫಾಲೋ ಮಾಡಿ ಅಂತ ಕೇಳ್ತಿರ್ತೀನಿ. ಥ್ಯಾಂಕ್ ಯು.